ಲಿಂಬೆ ಹಣ್ಣು. ಬ್ರೇಕ್ಫಾಸ್ಟ್ ಮಾಡೋಣ. ಸ್ನಾಕ್ಸ್ ತಗೊಂಡ್ಬಂದಿದ್ದೀನಿ. ಖಂಡಿತವಾಗ್ಲೂ ಆಗಲ್ಲ ಗೈಸ್. ಇದ್ರೊಳಗಡೆ ನಮ್ಮ ಡೋನ ಹಾಕೋಣ. ಬಿಸಿ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೋಡೋಣ ಬನ್ನಿ. ಒಂದು ಟೇಸ್ಟಿ ಆಗಿರುವಂತ ಸ್ವೀಟ್ ಡಿಶ್ ಕೂಡ ರೆಡಿ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ನಿಮ್ಗೆಲ್ಲರಿಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಗೊಂಡ್ಬಂದಿದ್ದೀನಿ. ತುಂಬಾ ದಿನದಿಂದ ಸ್ನ್ಯಾಕ್ಸ್ ತಗೊಂಡ್ಬಂದಿದ್ದೀನಿ ಅಂತ ಹೇಳಿ ನನಗೂ ಬೇಜಾರಾಗಿದೆ ಗೈಸ್. ಸೊ ಇವತ್ತು ಬ್ರೇಕ್ಫಾಸ್ಟ್ ಮಾಡೋಣ, ಆದರೆ ಯೂನಿಕ್ ಆಗಿರುವಂಥ ಬ್ರೇಕ್ಫಾಸ್ಟ್ ಮಾಡೋಣ. ಏನಪ್ಪಾ ಅಂತ ಹೇಳಿದ್ರೆ ಒತ್ತು ಶಾವ್ಗೆ ಮಾಡೋಣ. ಒತ್ತು ಶಾವ್ಗೆನ ಮನೇಲೇ ಮಾಡಿಕೊಂಡು ಒತ್ತು ಶಾವ್ಗೆಯಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಗ್ಗರಣೆ ಮಾಡಿಕೊಂಡು ಒಂದು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಎಸ್, ಮನೇಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಏನಪ್ಪ ಮನೇಲೇ ಮಾಡೋದಂತೆ, ತುಂಬಾ ಕೆಲಸ ಆಗತ್ತೆ, ತುಂಬಾ ಟೈಮ್ ಆಗತ್ತೆ. ಖಂಡಿತವಾಗ್ಲೂ ಆಗಲ್ಲ ಗೈಸ್. ನನ್ನ ಚಾನಲ್ ಅಲ್ಲಿ ನೀವು ಕ್ವಿಕ್ ರೆಸಿಪೀಸ್ ನ ಮಾತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಿಕ್ ಆಗಿ ನೀವು ಬ್ರೇಕ್ಫಾಸ್ಟ್ಗೆ ಕೆಲ್ಸಕ್ಕೆ ಹೋಗೋರು ಆದ್ರೂ ಕೂಡ ಒತ್ತು ಶಾವ್ಗೆನ ಮಾಡ್ಬೋದು. ಎಮ್ಮಿಯಸ್ಟ್ ಆಗಿರುವಂತ ರೆಸಿಪಿ ರೆಡಿ ಮಾಡ್ಬೋದು. ಹೇಗ್ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ, ನಾನು ಎಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಒತ್ತು ಶಾವ್ಗೆ ಮಾಡೋಕ್ಕೆ ಬೇಕಾಗಿರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸು. ನಾನು ಇಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ, ಲಿಂಬೆಹಣ್ಣು, ಹಸಿರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಮತ್ತು ಇಲ್ಲಿ ಒಗ್ಗರಣೆಗೆ ಕಡಲೆ ಬೀಜ, ಉದ್ದಿನ ಬೇಳೆ, ಕಡಲೆಬೇಳೆ, ಹಾಗೆ ಇಲ್ಲಿ ಜೀರಿಗೆನ ತಗೊಂಡಿದ್ದೀನಿ. ಈಗ ಮೊದಲು ನಾವು ಒತ್ತು ಶಾವ್ಗೆನ ಮಾಡಿಕೊಂಡು ಅದನ್ನು ಬೇಯಕ್ಕಿಡೋಣ. ಮೊದಲನೇದಾಗಿ ನಾನು ಅಕ್ಕಿ ಹಿಟ್ಟನ್ನು ಬಿಸಿ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ತಣ್ಣೀರಲ್ಲಿ ಕೂಡ ಕಲಿಸ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಬಿಸಿ ನೀರನ್ನು ಬಳಸ್ಕೊತಾ ಇದ್ದೀನಿ. ಬಿಸಿನೀರು ಹಾಕಿ ಕಲಿಸ್ಕೊಳ್ಳೋಣ. ಹಾಗೆ ಇಲ್ಲಿ ಒತ್ತು ಶಾವ್ಗೆ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದೆ ನನ್ನ ಹತ್ರ. ಸೊ ಇದು ಈ ರೀತಿ ಬರುತ್ತೆ. ಇದಕ್ಕೆ ಈ ರೀತಿ ಒತ್ತು ಶಾವ್ಗೆ ಪ್ಲೇಟ್ಸ್ ಬರುತ್ತೆ. ಇದರಲ್ಲಿ ಹಾಕಿ ಶಾವ್ಗೆನ ಒತ್ಕೊಳ್ಳೋಣ. ಸೊ 1 ಕಪ್ ಅಕ್ಕಿ ಹಿಟ್ಟಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಅನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಹದಕ್ಕೆ ಕಲಿಸ್ಕೊಳ್ಳೋಣ. ನೀರನ್ನು ನೋಡ್ಕೊಂಡು ಹಾಕೊಳ್ಳಿ, ತುಂಬ ಜಾಸ್ತಿ ಆಗಿದ್ರೆ ಚೆನ್ನಾಗಿ ಬರಲ್ಲ. ಇಲ್ಲಿ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಡೋನ ನಾನು ಆದಷ್ಟು ಸ್ವಲ್ಪ ಸಾಫ್ಟಾಗಿ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಒತ್ತಕ್ಕೆ ಅದು ಸ್ವಲ್ಪ ಹಾರ್ಡ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ. ಸೊ ಈಗ ಇದನ್ನು ಇನ್ಸ್ಟ್ರೂಮೆಂಟ್ ಒಳಗಡೆ ತುಂಬಿಸ್ಬಿಟ್ಟು ಶಾವ್ಗೆನ ಒತ್ತಿ ಬೇಕ್ ಮಾಡೋಕ್ಕಿಡೋಣ. ನಾನು ಈ ಹಿಟ್ಟನ್ನು ಕಲಿಸ್ಕೊಳ್ಳುವಾಗಲೇ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ದಟ್ ನೀರು ನಾನು ಇದನ್ನೆಲ್ಲ ರೆಡಿ ಮಾಡಿ ಶಾವ್ಗೆ ಒತ್ಕೊಳ್ಳೋ ತನಕ ನೀರು ಕುದಿ ಬಂದರೆ ಬೇಯಕ್ಕೆ ಬೇಗ ಇಟ್ಬಿಡ್ಬೋದು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ಬನ್ನಿ. ಸೊ ನಾನು ಇಲ್ಲಿ ಈ ಪ್ಲೇಟ್ನ ಫಿಟ್ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ನಮ್ಮ ಡೋನ ಹಾಕೋಣ. ಈ ರೀತಿ ಸ್ವಲ್ಪ ಅದರೊಳಗೆ ಹೋಗೋ ಥರ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಬಿಟ್ಟು ಇದ್ರ ಮೇಲೆ ಇದನ್ನು ಹಾಕಿ ಕ್ಲೋಸ್ ಮಾಡಿ ಪ್ರೆಸ್ ಮಾಡಿದ್ರೆ ಕೆಳಗಡೆಯಿಂದ ಶಾವ್ಗೆ ಬರುತ್ತೆ. ಇಲ್ಲಿ ನಾನು ಶಾವ್ಗೆ ಎಲ್ಲ ಒತ್ತು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸ್ಟ್ರೆಂತ್ ಬೇಕು ಗೈಸ್ ಆ ಇನ್ಸ್ಟ್ರೂಮೆಂಟಿಂದ ಒತ್ತಕ್ಕೆ. ಈಗ ವಾಟರ್ ಕೂಡ ಬಾಯ್ಲ್ ಆಗ್ತಾ ಇದೆ. ಇದನ್ನು ಒಂದು 2 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೊಳ್ಳೋಣ. ಅದು ಕುಕ್ ಆದಮೇಲೆ ರೆಡಿ ಆದಮೇಲೆ ನಾನು ಸಿಗ್ತೀನಿ ಹೇಗಿರುತ್ತೆ ಅಂತ. ಈಗ ಶಾವ್ಗೆ ಬೇಯೋ ತನಕ ನಾವು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಹಾಗೆಯೇ ತೆಂಗಿನಕಾಯಿನ ತುರಿದು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಆಗ ಶಾವ್ಗೆ ಬೆಂದಾಗ ನಮಗೆ ಒಗ್ಗರಣೆ ಕೊಡೋಕ್ಕೆ ಬೇಗ ಕ್ವಿಕ್ಕಾಗಿ ಎಲ್ಲ ಐಟಮ್ಸ್ ರೆಡಿ ಆಗುತ್ತೆ. ಇದೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ 2 ಮಿನಿಟ್ಸ್ ಆಗಿದೆ, ನೋಡೋಣ ಬನ್ನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, 2 ನಿಮಿಷಕ್ಕೆ ಒತ್ತು ಶಾವ್ಗೆ ಪರ್ಫೆಕ್ಟಾಗಿ ಕುಕ್ ಆಗಿದೆ, ಬೆಂದಿದೆ. ಹೆಚ್ಚಿಗೆ ಟೈಮ್ ಏನು ಬೇಕಾಗೋದಿಲ್ಲ. ಸೊ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ, ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲಿಗೆ ಒಂದು 3 to 4 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒತ್ತು ಶಾವ್ಗೆ ಇಲ್ಲಿ ರೆಡಿ ಆಗಿದೆ, ತೆಗೆದಿಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆ ಬೀಜ ಹಾಗೆ ಈ ಜೀರಿಗೆ ಏನಿದೆ ಇದನ್ನ ಒಗ್ಗರಣೆಗೆ ಹಾಕೋಣ.
ಸಾಸಿವೆ ಅರಳುತ್ತೆ ಆವಾಗ ಹಾಕೋಣ. ಈಗ ಕರ್ಬೇವಿನ ಸೊಪ್ಪನ್ನು ಹಾಕುತ್ತಾ ಇದ್ದೀನಿ. ನಾನು ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ. ನಾವು ಒತ್ತು ಶಾವಿಗೆಗೆ ಆಲ್ರೆಡಿ ಉಪ್ಪನ್ನು ಹಾಕಿರೋದ್ರಿಂದ ಇದಕ್ಕೆ ಹೆಚ್ಚಿಗೆ ಉಪ್ಪು ಹಾಕೋದಿಲ್ಲ. ರುಚಿಗೆ ಬೇಕಾಗುವಷ್ಟು ಚಿಟಿಕೆಯಷ್ಟು ಉಪ್ಪನ್ನು ಮಾತ್ರ ನಾನು ಹಾಕೋತಾ ಇದ್ದೀನಿ. ಹೆಚ್ಚಿಗೆ ಉಪ್ಪು ಹಾಕೋತಾ ಇಲ್ಲ. ಈಗ ಒಗ್ಗರಣೆ ರೆಡಿ ಆಗಿದ್ಮೇಲೆ ನಾವೇನು ಶಾವಿಗೆನ ಒತ್ತಿ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಹಾಕೋಣ. ಈಗ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒತ್ತು ಶಾವಿಗೆ ಹಾಕೊಳ್ಳೋಣ. ಮಕ್ಕಳಿಗೆ ಇದೊಂದು ಬೆಸ್ಟ್ ಬ್ರೇಕ್ಫಾಸ್ಟ್. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಒಗ್ಗರಣೆಗೆ. ಈಗ ರೆಡಿ ಆಗಿದೆ. ಸೊ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಉದ್ರುದ್ರಾಗಿ ಪುಡಿ ಪುಡಿಯಾಗಿ ಆಗತ್ತೆ. ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೆ ಸ್ವಲ್ಪ ಗಾರ್ನಿಷಿಂಗ್ಗೆ ಕಾಯಿ ತುರಿನ ಹಾಕೋಣ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥದ್ದು. ಹಾಗೆ ಒಂದು ಸ್ವಲ್ಪ ಲಿಂಬೆ ಹಣ್ಣು ರಸನ ಹಾಕೋಣ. ಈಗ ನಮ್ಮ ಒತ್ತು ಶಾವಿಗೆ ಒಗ್ಗರಣೆ ರೆಡಿಯಾಗಿದೆ. ಈಗ ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ಗೈಸ್, ಎಷ್ಟು ಕ್ವಿಕ್ಕಾಗಿ ನಾವು ಶಾವಿಗೆನ ಒತ್ತಿ ರೆಡಿ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೂಡ ಹಾಕೊಂಡ್ಬಿಟ್ಟಿದ್ದೀವಿ ಅಂತ. ನೀವು ಕೇಳ್ಬೋದು, ಶಾವಿಗೆ ರೆಡಿಮೇಡ್ ಸಿಗುತ್ತೆ, ವರ್ಮಸೆಲಿ ಎಲ್ಲ, ಇದನ್ನೆಲ್ಲ ಮಾಡಬೇಕಾದ್ರೆ ಬೇಕಾ ಅಂತ. ಟೇಸ್ಟ್ ಬೇಕಂದ್ರೆ ಮಾಡಬೇಕು ಗೈಸ್. ನಿಮಗೆ ವರ್ಮಸೆಲಿಯಲ್ಲಿ ಈ ರೀತಿ ಟೇಸ್ಟ್ ಅಂತೂ ನಿಜವಾಗ್ಲೂ ಬರೋದಿಲ್ಲ, ಈ ಕನ್ಸಿಸ್ಟೆನ್ಸಿ ಕೂಡ ಸಿಗೋದಿಲ್ಲ. ಸೊ ಈ ಥರ ಟೇಸ್ಟ್ ಬೇಕು ಅಂತ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳ್ದಂಗೆ ಇದಕ್ಕೆ ಹೆಚ್ಚಿಗೆ ಟೈಮು, ಎನರ್ಜಿ ಹಾಗೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೋದಿಲ್ಲ. ಇಟ್ ಈಸ್ ಜಸ್ಟ್ ದ ಮ್ಯಾಟರ್ ಆಫ್ ಟೇಸ್ಟ್ ಆ್ಯಂಡ್ ನಿಮ್ಮ ಕುಕಿಂಗ್ ಇಂಟ್ರೆಸ್ಟ್, ನಿಮ್ಮ ಸ್ಕಿಲ್ಸ್ ಅಷ್ಟೇ ಬೇಕಾಗ. ಈ ಒತ್ತು ಶಾವಿಗೆಗೆ ಬರೀ ಒಗ್ಗರಣೆ ಕೊಡೋ ಅಂಥದ್ದು ಮಾತ್ರ ಅಲ್ಲ, ನೀವು ವೆಜಿಟೇಬಲ್ಸ್ನ ಹಾಕ್ಬಿಟ್ಟು ಒಂದು ವೆಜಿಟೇಬಲ್ ಪುಲಾವ್ ಥರ ಕೂಡ ಮಾಡ್ಕೋಬೋದು. ನಾವು ಹೇಗೆ ಮನೇಲಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತೀವೋ ಆ ರೀತಿ ಕೂಡ ಮಾಡ್ಕೋಬೋದು. ಹಾಗೆ ಸ್ವೀಟ್ ಇಷ್ಟಪಡೋರು ಇದಕ್ಕೆ ಬೆಲ್ಲದ ಪಾಕ ಹಿಡಿದು ಹಾಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕೊಂಡ್ರೆ ಒಂದು ಟೇಸ್ಟಿಯಾಗಿರುವಂಥ ಸ್ವೀಟ್ ಡಿಶ್ ಕೂಡ ರೆಡಿ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲ ರೆಸಿಪೀಸ್ನಲ್ಲಿ ನಿಮಗೆ ಯಾವ್ದು ಇಷ್ಟ ಆಗೋದು ಅದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಈ ತರ ಒಗ್ಗರಣೆ ಮಾಡ್ಕೊಂಡು ವೆಜ್ಜೇನೆ ಮಾಡಬೇಕು ಅಂತ ಏನಿಲ್ಲ ಗೈಸ್. ಇವಾಗ ಒತ್ತು ಶಾವಿಗೆ ಮಾಡಿಬಿಟ್ಟು ಅದಕ್ಕೆ ಕಾಲ್ ಸೂಪ್ ಏನು ಬರುತ್ತೆ ಅದನ್ನ ಹಾಕೊಂಡು ತಿಂದ್ರೂ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ. ಅದು ನನ್ನ ಪರ್ಸ್ನಲ್ ಫೇವ್ರೆಟ್ ಆ್ಯಕ್ಚುಲಿ. ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಅದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ, ನಾನು ರೆಕಮೆಂಡ್ ಮಾಡೇ ಮಾಡ್ತೀನಿ. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ವೆಲ್, ಈ ರೆಸಿಪಿ, ಈ ಡಿಶ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ವಿಕ್, ಇಂಟ್ರೆಸ್ಟಿಂಗ್ ಹಾಗೆ ಟೇಸ್ಟಿಯಸ್ಟ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಹೊಸ ಹಾಗೆ ಕ್ವಿಕ್ ರೆಸಿಪಿ ಜೊತೆಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್.